ಒಬ್ಬ ಮಹಾರಾಜ ಇದ್ದ. ಅರಮನೆಯೊಳಗೆ ಕೂತಿದ್ದ. ಎದುರುಗಡೆಗೆ ನೀವು ಹೆಂಗೆ ಕೂತಿರಲ್ಲ ಹಿಂಗೆ ಕೂತಿದ್ರು. ಅವರು ಕೂತವರೆಲ್ಲ ಪಂಡಿತೋತ್ತಮರಿದ್ದರು. ಎಲ್ಲರೂ ಜ್ಞಾನಿಗಳು, ಎಲ್ಲರೂ ವಿದ್ಯಾವಂತರು. ಅಂತಿಂಥವ್ರಲ್ಲ, ನಿಮ್ಮಂಥವ್ರು ಪಂಡಿತರು. ನೀವು ಸಾಮಾನ್ಯ ಅಲ್ಲ. ಹಾಗೆ ಮುಂದಗಡೆ ಕೂತವರೆಲ್ಲರೂ ಪಂಡಿತರ ಇದ್ದರು. ಮಹಾರಾಜ ಏನು ಕೂತಿದ್ದಲ್ಲ, ಎಲ್ಲ ಪಂಡಿತರನ್ನು ನೋಡಿದ ಬಳಿಕ ಒಂದು ವಿಚಾರ ಮೂಡಿತು ತಲೆಯಾಗ, ಮಹಾರಾಜನ ತಲೆಯಾಗ. ಆವಾಗಂದ, ಪಂಡಿತೋತ್ತಮರೇ, ನಿಮ್ಮೆಲ್ಲರನ್ನು ಕುರಿತು ನನ್ನೊಳಗೆ ಒಂದು ಪ್ರಶ್ನೆ ಮೂಡ್ಯದ. ನಿಮ್ಮೆಲ್ಲರನ್ನ ಉದ್ದೇಶಿಸಿ ಒಂದು ಪ್ರಶ್ನೆ ಕೇಳಬೇಕಂತ ಮಾಡೀನಿ. ಆ ಪ್ರಶ್ನೆಗೆ ಉತ್ತರ ಹೇಳ್ತೀರಿ ಅನ್ನುವಂತ ಮಹಾರಾಜ ಹೇಳಿದ. ಆವಾಗ ಪಂಡಿತರು ಅಂದರು, ಆಯಿತು ಮಹಾರಾಜರೇ, ತಾವು ಕೇಳಿ, ಸಾಧ್ಯ ಆದ್ರೆ ನಾವು ಉತ್ತರ ಹೇಳ್ತೀವಿ ಅಂದರು. ಆವಾಗ ಮಹಾರಾಜ ಕೇಳಿದ ಎಲ್ಲ ಪಂಡಿತರಿಗೆ, ಇದು ಏನು ಕಾಣಿಸ್ತದಲ್ಲ ವಿಶಾಲವಾದ ವಿಸ್ತಾರವಾದ ಜಗತ್ತ, ಸತ್ಯಂ ಸುಂದರಂ ಅನ್ನುವಂಥ ಜಗತ್ತದಲ್ಲ, ಈ ಜಗತ್ತಿನೊಳಗೆ ಯಾರು ದೊಡ್ಡವರು ಅಂತ ಪ್ರಶ್ನೆ ಕೇಳಿದ. ಯಾರು ಕೇಳಿದರು? ಬದಿರು ಏನು ಹೋಗಿರು? ಹಿಂಗೆ ಗಪ್ಪಗಾರ ಕುಂತ್ರ ಸಂಶಯ ಬರ್ತದೆ. ಅದಾರು ಏನು ಹೋಗ್ಯಾರೋ? ಮನೆಗೆಲ್ಲ ಸ್ವಲ್ಪ ಪ್ರತಿಕ್ರಿಯೆ ಇರ್ಬೇಕಲ್ಲ. ಈಗ ನೀವು ಮನೆ ಮ್ಯಾಲ ಮನೆ ಕಟ್ಟಿರ್ತೀರಿ, ಕೆಳಗಿನ ಮನ್ಯಾಗ ನೀವು ಇರ್ತೀರಿ, ಮ್ಯಾಲಿನ ಮನ್ಯಾಗ ಬಾಡಿಗೆದಾರರು ಇರ್ತಾರೆ. ಮತ್ತು ಮ್ಯಾಲಿದ್ದವರು ಕೆಳಗಿಳ್ಕೋತ ಮ್ಯಾಲೆ ಹತ್ಕೋತ ಕೆಳಗಿಳ್ಕೋತ ಮ್ಯಾಲೆ ಹತ್ಕೋತ ಇದ್ರೆ ಅದರಂತ ನಿಮಗೆ ಗೊತ್ತಾಗ್ತದೆ. ಮತ್ತು ಮ್ಯಾಲಿದ್ದವ್ರು ಮ್ಯಾಲೆ ಗಪ್ಪ ಆದ್ರೆ ಕೆಳಗಿನವ್ರಿಗೆ ಸಂಶಯ ಬರ್ತದಿಲ್ಲ, ಇವ್ರು ಅದಾರೋ ಏನು ಮ್ಯಾಲಿನವ್ರು ಮ್ಯಾಲ ಹೋಗ್ಯಾರು. ಹಂಗೆ ನಮಗೂ ಸಂಶಯ ಬರಬಾರ್ದು. ಯಾರು ಯಾರಿಗೆ ಹೇಳಿದ್ರು ಅನ್ನೋದು ಗೊತ್ತಾರ ಕತೆ ತಿಳಿತದೆ. ಜಗತ್ತಿನೊಳಗೆ ಯಾರು ದೊಡ್ಡವರು ಅಂತ ಮಹಾರಾಜ ಪ್ರಶ್ನೆ ಕೇಳಿದ. ಅದಕ್ಕೆ ನೀವು ಉತ್ತರ ಹೇಳ್ತೀರೇನೋ ಅಂದ. ಮತ್ತು ಹೇಳೋದಿಲ್ಲ ಅಂತ ಅವ್ರು ಯಾಕೆ ಅನ್ನಕ್ಕೆ ಯಾಕೆ? ಪಂಡಿತರವರು 12 ವರ್ಷಗಳ ಕಾಲ ಕಾಶಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಶಿಕ್ಷಣ ಪಡ್ಕೊಂಡು ಬಂದಿದ್ರು. ಅವ್ರು ಹೆಂಗೆ ಸುಮ್ಮ ಕೊಡ್ತಾರೆ? ಮೊದಲನೇ ಪಂಡಿತ ಎದ್ದ ಹೇಳಿದ, ಮಹಾರಾಜರೇ, ನಿಮ್ಮ ಪ್ರಶ್ನೆ ಏನದ? ಜಗತ್ತಿನೊಳಗೆ ಯಾರು ದೊಡ್ಡವರು? ಅದಕ್ಕೆ ನಾವು ಉತ್ತರ ಹೇಳ್ತೀನಿ ಅಂದ. ಮಹಾರಾಜ ಹೇಳಿ ಅಂದ. ಆವಾಗ ಮೊದಲನೇ ಪಂಡಿತ ಹೇಳಿದ, ಈ ಜಗತ್ತಿನೊಳಗೆ ಯಾರು ಲಕ್ಷ ಗಳಿಸಿರ್ತಾರ, ಕೋಟಿ ಗಳಿಸಿರ್ತಾರ, ಅಬ್ಜ ಸಂಪತ್ತ ಗಳಿಸಿರ್ತಾರ, ಅವರು ಭಾಳ ದೊಡ್ಡವರು ಅಂದ. ಎರಡನೇ ಪಂಡಿತ ಇದ್ನಲ್ಲ, ಪಂಡಿತರ ಸಾಲ ಇತ್ತದು. ಎರಡನೇ ಪಂಡಿತ ಎದ್ದ, ಮಹಾರಾಜರ, ನೀವು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಅಲ್ಲ, ಇದು ತಪ್ಪದ ಉತ್ತರ. ಆದ್ದರಿಂದ ನಿಮ್ಮ ಪ್ರಶ್ನೆಗೆ ಉತ್ತರ ನಾ ಹೇಳ್ತೀನಿ ಅಂದ ಎರಡನೇ ಪಂಡಿತ. ಆವಾಗ ಮಹಾರಾಜರು ಆಯಿತು ಹೇಳಿ ಅಂದರು. ಎರಡನೇ ಪಂಡಿತ ಅಂದ, ಲಕ್ಷ ಕೋಟಿ ಅಬ್ಜ ಗಳಿಸಿದವರು ದೊಡ್ಡವರಲ್ಲ, ಯಾರು ಒಂದಿಷ್ಟು ಕನಕ ಕಾಂಚನ ವಸ್ತು ಒಡವೆ ವಜ್ರ ವೈಡೂರ್ಯ ಗಳಿಸಿರ್ತಾರಲ್ಲ ಅವರು ಭಾಳ ದೊಡ್ಡವರು ಅಂದ ಎರಡನೇ ಪಂಡಿತ. ಮೂರನೇ ಪಂಡಿತ ಅವ ಹೆಂಗೆ ಸುಮ್ಮ ಕೊಡ್ತಾನೆ? ಇವ್ರು ಹೇಳಿದ್ದ ಕರೆ ಅಂತ ಸುಮ್ಮ ಕೊಡೋಕ್ಕಾಗ್ತದೇನು? ಮೂರನೇ ಪಂಡಿತ ಎದ್ದ, ಮಹಾರಾಜರ, ನೀವು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಅಲ್ಲ, ಉತ್ತರ ತಪ್ಪದ ಅಂದ. ಅವಾಗ ಮಹಾರಾಜ ಅಂದ, ಮತ್ತು ನಿನ್ನ ಪ್ರಕಾರ ಯಾರು ದೊಡ್ಡವರು? ಮೂರನೇ ಪಂಡಿತ ಹೇಳಿದ, ಲಕ್ಷ ಕೋಟಿ ಅಬ್ಜ ಗಳಿಸಿದವರು ದೊಡ್ಡವರಲ್ಲ, ಕನಕ ಕಾಂಚನ ವಸ್ತು ಒಡವೆ ವಜ್ರ ವೈಡೂರ್ಯ ಗಳಿಸಿದವ್ರನ್ನೂ ದೊಡ್ಡವರಲ್ಲ. ಈ ಜಗತ್ತಿನೊಳಗೆ ಯಾರು ದೊಡ್ಡವರಂದ್ರೆ ನೀವೇನು ಮ್ಯಾಲ ಕೂತಿರಲ್ಲ, ನಮ್ಮನ್ನು ಕೆಳಗೆ ಕೂಡಿಸಿ ಮಹಾರಾಜರು, ರಾಜ ಪ್ರತ್ಯಕ್ಷ ದೇವತಾ. ಹಾಗೆ ನೀವೇನು ಮಹಾರಾಜರದಿರಲ್ಲ, ಪ್ರಜೆಗಳ ಶ್ರೇಯೋಭಿವೃದ್ಧಿಗಾಗಿ ಹಗಲ ಇರುಳ ಶ್ರಮ ಪಡ್ತಿರಲ್ಲ, ನಿಮ್ಮಂಥ ಮಹಾರಾಜರು ದೊಡ್ಡವರಂದ. ಯಾರು? ಮೂರನೇ ಪಂಡಿತ. ಮತ್ತು ನಾಲ್ಕನೇದು ಅವನು ಪಂಡಿತನ ಅದನ, ಅವ ಹೆಂಗೆ ಸುಮ್ಮ ಕೊಡ್ತಾನ? ಅವ ಎದ್ದ, ಮಹಾರಾಜರ, ಇದು ಉತ್ತರ ತಪ್ಪದ ಅಂದ. ಮಹಾರಾಜಿಗೆ ಹೆಂಗಾಗಿರಬೇಡ,
ಉತ್ತರ ತಪ್ಪದ ಅಂದ. ಅವಾಗ ಮಹಾರಾಜರಂದು ಮತ್ತು ನಿನ್ನ ಪ್ರಕಾರ ಯಾರು ದೊಡ್ಡವರು? ನಾಲ್ಕನೇದಾವು ಹೇಳಿದ. ಈ ಜಗತ್ತಿನೊಳಗೆ ಯಾರು ದೊಡ್ಡವರು ಅಂತ ಕೇಳಿದರೆ 9 ತಿಂಗಳುಗಳ ಕಾಲ ಹೊತ್ತು ಹೆತ್ತು ಸಾಕಿ ಸಲುಹಿ ಜೋಪಾಸನ ಮಾಡುವಂತಹ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಕಾರಣಕರ್ತರಾಗಿರತಕ್ಕಂಥ ತಂದೆ ತಾಯಿಗಳು ಭಾಳ ದೊಡ್ಡವರು ಅಂತ 4ನೇ ಪಂಡಿತ ಹೇಳಿದ. 5ನೇ ಪಂಡಿತ ಎದ್ದ, ಇದು ಉತ್ತರ ತಪ್ಪೈತಿ ಅಂದ. ನಿಮಗೆ ಆಶ್ಚರ್ಯ ಆಗಿರ್ಬೇಕು, ತಂದೆ ತಾಯಿ ದೊಡ್ಡವರಲ್ಲ ಅಂದ್ರೆ ಮತ್ತು ಇವ್ರಿಗಿಂತ ಯಾರು ದೊಡ್ಡವ್ರು ಇರ್ಬೋದು ಅಂತ. 5ನೇ ಪಂಡಿತ ಎದ್ದ, ಮಹಾರಾಜರ ನಿಮ್ಮ ಪ್ರಶ್ನೆಗಿದು ಸರಿಯಾದ ಉತ್ತರ ಅಲ್ಲ, ಅದು ತಪ್ಪದ ಅಂದ. ಅವಾಗ ಮಹಾರಾಜ ಅಂದ, ಮತ್ತು ನಿನ್ನ ಪ್ರಕಾರ ಯಾರು ದೊಡ್ಡವರು? ಏನು ಎದ್ದಿದ್ನಲ್ಲ 5ನೇ ಪಂಡಿತ, ಪಂಡಿತರೊಳಗೆ 2 ಪ್ರಕಾರ, ಪುಸ್ತಕದ ಪಂಡಿತರು ಬ್ಯಾರೆ, ಅನುಭವದ ಪಂಡಿತರು ಬ್ಯಾರೆ. ನೋಡಿ ಕೇಳಿ ಮುಟ್ಟಿ ಸ್ವತಃ ಸ್ವಾನುಭಾವವನ್ನು ಹೊಂದಿರತಕ್ಕಂಥ ಪಂಡಿತರು ಬೇರೆ, ಪುಸ್ತಕದೊಳಗೆ ಯಾರೋ ಬರೆದದ್ದನ್ನು ಓದಿ ಒಂದಿಷ್ಟು ತಲೆಯಾಗ ಹಾಕ್ಕೊಂಡು ತುಂಬಿಕೊಂಡು ಸ್ಮೃತಿ ಪಟಲದೊಳಗೆ ಅದನ್ನು ಸಂಗ್ರಹ ಮಾಡಿಟ್ಟುಕೊಂಡು ಅದನ್ನು ಹೇಳೋರಿಗೆ ಪುಸ್ತಕದ ಪಂಡಿತರಂತಾರೆ. ಸ್ವತಃ ಅನುಭವಿಸಿ ಏನು ಒಂದಿಷ್ಟು ಜಗತ್ತಿನೊಳಗೆ ಕಂಡದ್ದನ್ನೆಲ್ಲ ಕೇಳಿದ್ದನ್ನೆಲ್ಲ ಮಾಡಿದ್ದನ್ನೆಲ್ಲ ಸ್ವತಃ ಅನುಭವಿಸಿರ್ತಾರಲ್ಲ ಅವರಿಗೆ ಅನುಭವಿ ಪಂಡಿತರು ಅಂತ ಕರೀತಾರೆ. ಈಗೇನು ಮೊದಲ 4 ಜನ ಉತ್ತರ ಹೇಳಿದ್ರಲ್ಲ ಅವರು ಪುಸ್ತಕದ ಪಂಡಿತರು. ಇವ ಏನು ಎದ್ದಾನಲ್ಲ ಈಗ 5ನೇ ಪಂಡಿತ, ಇವ ನಿಜವಾದ ಅನುಭವಿ ಪಂಡಿತ ಆಗಿದ್ದ. ಇವ ಹೇಳಿದ, ನೋಡಿ ಮಹಾರಾಜರೇ, ಲಕ್ಷ ಕೋಟಿ ಅಬ್ಜ ಧನ ಸಂಪತ್ತು ಗಳಿಸಿದವರು ದೊಡ್ಡವರಲ್ಲ. ಯಾಕೆ ದೊಡ್ಡವರಲ್ಲೋ ಅಂತ ಮಹಾರಾಜ ಕೇಳಿದ. ಯಾಕೆ ದೊಡ್ಡವರಲ್ಲ ಅಂದ್ರೆ, ಲಕ್ಷ ಕೋಟಿ ಯಾರಿಗೆ ಸುಖ ಕೊಟ್ಟದ ಹೇಳಿ ಅಂದ. ನಿಮಗೆ ಸುಖ ಕೊಟ್ಟದನ ಲಕ್ಷ ಕೋಟಿ? ಆ ಲಕ್ಷ ಇದ್ದಿದ್ದಕ್ಕನ ಈ ಕಡೆ ಲಕ್ಷ ಕಡಿಮೆ ಆಗ್ಯದ ನಮ್ಮದು, ಹೌದಲ್ಲ? ಈಗ ಲಕ್ಷ ಇದ್ದವ್ರು ಬಂದಾರನ ಇಲ್ಲಿ? ಅಪರೂಪಕ್ಕೆ ಬಂದಿರಬಹುದು. ಲಕ್ಷ ಕೋಟಿ ಸಂಪತ್ತು ಬರ್ತದ ಹೋಗ್ತದ, ಅದು ಯಾರಿಗೂ ಸುಖ ಕೊಟ್ಟಿಲ್ಲ, ಯಾರಿಗೂ ನೆಮ್ಮದಿಯನ್ನು ನೆಲೆಗೊಳ್ಳುವಂತೆ ಮಾಡಿಲ್ಲ. ಬಸವಣ್ಣವ್ರು ಹೇಳಿಲ್ಲ, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಇಂಡಿಯೊಳಗೆ ಸಂತೆ ನಡೀತದೆ, ಬೆಳಗಿನ ಜಾವ ಯಾರೂ ಇರೋದಿಲ್ಲ ಸಂತಿಯೊಳಗೆ. ಮಧ್ಯದೊಳಗೆ ಸಾವಿರ ಜನ ನೆರೀತಾರ, ತಮಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡ್ಕೋತಾರ. ಆ ಬಳಿಕ ಸಂಜೆ ತಮ್ಮ ಮನೆಗೆ ಹೋಗಿ ಬಿಡುತ್ತಾರೆ. ಮುಂಜಾನೆ ಯಾರೂ ಇರಲಿಲ್ಲ, ಮಧ್ಯದೊಳಗೆ 1000 ಜನ ಬಂದರು ಹೋದರು, ಸಂಜೆಗೂ ಯಾರೂ ಇರಲಿಲ್ಲ. ಆದಿಯೊಳಗೂ ಇಲ್ಲ, ಅಂತ್ಯದೊಳಗೂ ಇಲ್ಲ, ಮಧ್ಯದೊಳಗೆ ಬಂದರು ಹೋದರು. ಹಾಗೆ ಲಕ್ಷ ಕೋಟಿ ಸಂಪತ್ತನ್ನು ಬರುವಾಗ ನಾವು ಯಾರೂ ತಂದಿಲ್ಲ, ಹೋಗುವಾಗ ಯಾರೂ ಒಯ್ದಿಲ್ಲ. ಮಧ್ಯದೊಳಗೆ ಒಂದಿಷ್ಟು ವ್ಯವಹಾರ ಮಾಡುವಾಗ ಲಕ್ಷ ಬರ್ತದ ಹೋಗ್ತದ, ಕೋಟಿ ಬರ್ತದ ಹೋಗ್ತದ. ಅದು ಅಸ್ಥಿರ, ಅಶಾಶ್ವತ, ಅದು ಸುಸ್ಥಿರ ಅಲ್ಲ, ಶಾಶ್ವತ ಅಲ್ಲ, ಅದು ಯಾರಿಗೂ ಸುಖ ಕೊಟ್ಟಿಲ್ಲ. ಆದ್ದರಿಂದ ಯಾವುದು ಶಾಶ್ವತ ಅಲ್ಲ, ಯಾವುದು ಸ್ಥಿರ ಅಲ್ಲ ಅಂದ ಬಳಿಕ, ಯಾರಿಗೂ ಸುಖ ಕೊಟ್ಟಿಲ್ಲ ಅಂದ ಬಳಿಕ ಅದು ಹೆಂಗೆ ದೊಡ್ಡದಾಗುತ್ತದೆ ಜಗತ್ತಿನೊಳಗೆ? ಆದ್ದರಿಂದ ಅದು ದೊಡ್ಡದಲ್ಲ. ಅಂಥವ್ರು ಗಳಿಸಿದವರು ಯಾರೋ ದೊಡ್ಡವರಲ್ಲ. ಮತ್ತು ಕನಕ ಕಾಂಚನ ವಸ್ತು ಒಡವೆ ವಜ್ರ ವೈಡೂರ್ಯ ಗಳಿಸಿದವರು ಅವರು ದೊಡ್ಡವರಲ್ಲ. ಬಂಗಾರ ಬೆಳ್ಳಿ ಯಾರಿಗಾರ ಶಾಂತಿ ಕೊಟ್ಟದೇನು? ಇನ್ನೂ ಜಗಳ ಹಚ್ಚಿ ಮೋಜು ನೋಡ್ಯದ. ಯಾರಿಗಾರ ಒಂದಿಷ್ಟು ಇಷ್ಟೆಲ್ಲ ಬಂಗಾರ ಇದ್ರೂ ಸಹಿತ ನಾವು ಯಾರೂ ಹೊಡೆದಾಡಿಲ್ಲ, ಮನಸ್ತಾಪ ಮಾಡಿಕೊಂಡಿಲ್ಲ ಅನ್ನೋರು ಒಬ್ಬರ ಸಿಗ್ತಾರೇನು? ಸಾಲುಟಿಗೆ ಅದಾರನ? ಅಂಥವ್ರು ಇದ್ರೆ ನಾಳೆ ಕರೆದು ಸನ್ಮಾನರ ಮಾಡಕ್ಕೆ ಬರ್ತದೆ. ಒಟ್ಟ ಹೊಡೆದಾಡಿರ್ಬಾರ್ದವ್ರು ಬಂಗಾರ ಇದ್ರೂ. ಯಾರದರ ಜಗತ್ತಿನೊಳಗೆ? ಇಷ್ಟೆಲ್ಲ ಅಸಮಾಧಾನ ಅಶಾಂತಿಯನ್ನು ಕೊಡ್ತದ ಬಂಗಾರ ಬೆಳ್ಳಿ ವಸ್ತು ಒಡವೆ ಅಂದ ಬಳಿಕ, ಮತ್ತು ಅಶಾಂತಿ ಅಸಮಾಧಾನ ಕೊಡುವಂಥದ್ದನ್ನು ಗಳಿಸಿಕೊಂಡವರು ಅವ್ರು ಹೆಂಗೆ ದೊಡ್ಡವರಾಗತ್ತಾರ? ಆದ್ದರಿಂದ ಅವರು ದೊಡ್ಡವರಲ್ಲ. ಯಾರು ಹೇಳಕತ್ಯಾರ?
5ನೇ ಪಂಡಿತ ಮಹಾರಾಜರಿಗೆ ಹೇಳಕತ್ಯಾನ. ಆ ಬಳಿಕ ರಾಜ ಮಹಾರಾಜರು ಏನು ದೊಡ್ಡವರಂತ ಹೇಳ್ಯಾರಲ್ಲಿ ಇವರು. ನೀವು ದೊಡ್ಡವರಲ್ಲ ಹೇಳಿದವ ಎದರ ನೀವು ಮೊದಲ ದೊಡ್ಡವರಲ್ಲ. ಮಹಾರಾಜನಿಗ ಹೆಂಗಾರ ಆಗಿರಬೇಡ ಒಳಗೆ ಎದರ ಹೇಳಕತ್ಯಾನ. ಈಗ ನೀವು ನನಗೇನಾರ ಅಂದ್ರಪ್ಪ ಅಂದ್ರೆ ಹೆಂಗಾದೀತು ಅನ್ನೋದಿಲ್ಲ. ಈಗ ಹೊಸಬ್ರು ಇದೀವಿ ಮುಂದೆ ಅಂತೀರೇನು? ಮುಂದೆ ಇನ್ನೂ ಒಂದು ಕೈ ನೋಡೋರದಿರಿ ಅಂತೀರೇನು? ಈಗ ನಾವು ನಿಮಗೇನಾರ ಅಂದ್ರೆ ನಿಮಗರ ಹೆಂಗಾದೀತು? ಆವಾಗ ಹೇಳಿದ, ನಿಮ್ಮಂಥ ರಾಜ ಮಹಾರಾಜರು ಮೊದಲ ದೊಡ್ಡವರಲ್ಲ ಅಂದ. ಆದರೂ ರಾಜ ತಾಳ್ಕೊಂಡು ಸುಮ್ಮಿದ್ದ. ಯಾಕೆ ದೊಡ್ಡವರಲ್ಲ ಅಂತ ಕೇಳಿದ. ಆವಾಗ ಅನುಭಾವಿ ಪಂಡಿತ ಹೇಳಿದ, ರಾಜ ಮಹಾರಾಜರು ಈ ಜಗತ್ತಿನೊಳಗೆ ಹೊನ್ನ ಆಳಾಕ ಬಂದವರು, ಮಣ್ಣನ್ನು ಆಳಾಕ ಬಂದವರು, ಅಧಿಕಾರ ಅಂತಸ್ತಿಗಾಗಿ ಬಂದವರು ರಾಜ ಮಹಾರಾಜರು. ಮತ್ತು ಕ್ಷಣಿಕ ಸುಖ ಕೊಡುವಂತಹ ಹೊನ್ನ ಹೆಣ್ಣ ಮಣ್ಣಿಗಾಗಿ ಬಡದಾಡುವಂಥ ನಿಮ್ಮಂಥ ರಾಜ ಮಹಾರಾಜರು ನೀವು ಹೆಂಗೆ ದೊಡ್ಡವರಾಗಕ್ಕೆ ಬರ್ತದೆ ಜಗತ್ತಿನೊಳಗೆ? ಆದ್ದರಿಂದ ನೀವು ದೊಡ್ಡವರಲ್ಲ ಅಂತ ಬಿಡಿಸಿ ಹೇಳಿದ. ಆವಾಗ ಮಹಾರಾಜ ಅಂದ, ಆಯಿತು ಸರಿ, ರೊಕ್ಕ ರೂಪಾಯಿ ಗಳಿಸಿದವ್ರೂ ದೊಡ್ಡವರಲ್ಲ, ಬೆಳ್ಳಿ ಬಂಗಾರ ಗಳಿಸಿದವ್ರೂ ದೊಡ್ಡವರಲ್ಲ, ಮತ್ತು ನಮ್ಮಂಥ ರಾಜ ಮಹಾರಾಜರು ದೊಡ್ಡವರಲ್ಲ ಅಂದ ಬಳಿಕ ಮತ್ತು 9 ತಿಂಗಳುಗಳ ಕಾಲ ಹೊತ್ತು ಹೆತ್ತು ಸಾಕಿ ಸಲುಹಿರ್ತಕ್ಕಂಥ ತಂದೆ ತಾಯಿ ದೊಡ್ಡವರು ಹೌದು ಏನಲ್ಲ ಅಂತ ಕೇಳಿದ. ಆವಾಗ ಪಂಡಿತ ಅಂದ, ಅವರು ದೊಡ್ಡವರಲ್ಲ ಅಂದ. ರಾಜನಿಗೆ ಪರಮಾಶ್ಚರ್ಯ ಆಯಿತು, ಯಾಕೆ ದೊಡ್ಡವರಲ್ಲ ಅಂತ ಕೇಳಿದ. ಆವಾಗ ಪಂಡಿತ ಹೇಳ್ತಾನೆ, ಮ್ಯಾಲಿದ್ದವನ್ನ ಕೆಳಗೆ ತಂದು ಒಗದ್ರು. ಯಾರು ಒಗದ್ರು? ನೀವ ಕುಂತೀರಲ್ಲ ಮುಂದೆ. ಮ್ಯಾಲಿದ್ದವನ್ನ ಕೆಳಗೆ ತಗೊಂಡು ಬಂದು ಒಗದ್ರು. ಜೀವನನ್ನ ಜಗತ್ತಿಗೆ ತಂದ್ರು. ಜೀವ ಏನಾಯ್ತು? ಸಂಸಾರ ಅನ್ನುವಂಥ ಬಂಧನದೊಳಗೆ ಸಿಕ್ಕಾಕೊಂಡು ತೊಳಲಾಡಕತ್ಯದ, ಬಳಲಾಡಕತ್ಯದ. ಎಷ್ಟು ದುಃಖ ದುಮ್ಮಾನಗಳು, ಕಷ್ಟ ಕೋಟಲೆಗಳನ್ನು ಅನುಭವಿಸಕತ್ಯಾದ. ಈ ಸಂಸಾರ ಅನ್ನುವಂತಹ ಬಂಧನದಿಂದ ಬಿಡುಗಡೆ ಮಾಡಿ ಮುಕ್ತಾತ್ಮನನ್ನಾಗಿ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಯಾವ ತಂದೆ ತಾಯಿಗೂ ಇಲ್ಲ. ಜನ್ಮ ಕೊಟ್ಟರು ಆ ಜನ್ಮಕ್ಕೆ ಮುಕ್ತಿ ಕೊಡುವಂಥ ಶಕ್ತಿ ಸಾಮರ್ಥ್ಯ ಯಾವ ತಂದೆ ತಾಯಿಗೂ ಇಲ್ಲ. ಆ ದೃಷ್ಟಿಯಿಂದ ತಂದೆ ತಾಯಿಗಳನ್ನು ದೊಡ್ಡವರಲ್ಲ. ಈ ಜಗತ್ತಿನೊಳಗೆ ಯಾರಾದರೂ ದೊಡ್ಡವರು ಅದರಂತ ಕೇಳಿದ್ರೆ ಅವರೇ ಇಂಥ ಜ್ಞಾನ ಯೋಗಿ ಗುರು ಭಾಳ ದೊಡ್ಡವನ್ನುವಂಥ ಮಾತನ್ನು ಅನುಭಾವಿ ಪಂಡಿತ ಹೇಳಿದ. ಇಟ್ಟು ತಿಳಿತದಲ್ಲ ಕತಿ. ಯಾರಾದರೂ ನಿಮ್ಮನ್ನು ಯಾರು ದೊಡ್ಡವರು ಅಂದ್ರೆ ಗುರು ಭಾಳ ದೊಡ್ಡವ, ಇದ ಉತ್ತರ. ಜಗತ್ತಿನೊಳಗೆ ಯಾರಾದರೂ ದೊಡ್ಡವರಿದ್ರ ಗುರು ಭಾಳ ದೊಡ್ಡವ. ಗುರುವಿಗಿಂತ ಮಿಗಿಲಾದವರು ಪ್ರಪಂಚದೊಳಗೆ ಮತ್ತೊಬ್ರಿಲ್ಲ. ದೇವ್ರು ಯಾಕೆ ದೊಡ್ಡವಲ್ಲ ಅಂತ ಕೇಳಿದ್ರೆ ಗುರು ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಲ. ಇದು ತತ್ವ. ನಾವೇನು ಮಾಡೀವಿ? ಗುರು ಬೇರೆ, ದೇವರು ಬೇರೆ. ಈಗ ನಿಮಗೆ ತಿಳಿವಂಗೆ ಹೇಳ್ತೀನಿ, ಶಿವಯೋಗೀಶ್ವರರು ಬೇರೆ, ಸಿದ್ಧೇಶ್ವರರು ಬೇರೆ ಅಲ್ಲ. ಶಿವಯೋಗೀಶ್ವರರು ಬೇರೆ, ಸಿದ್ಧೇಶ್ವರರು ಬೇರೆ ಅಲ್ಲ. ಹೆಸರು ಬೇರೆ, ತತ್ವ ಒಂದೇ. ಯಾವುದು ದೇವರು ಅಂತ ಕೇಳಿದ್ರೆ ಯಾವುದು ಕಣ್ಣಿಗೆ ಕಾಣೋದಿಲ್ಲ. ದೇವರು ಅನ್ನೋದ್ರೊಳಗನ ಅತ್ಯದ್ಭುತವಾದ ಅರ್ಥದ. ದೇಹ ಅಂದ್ರೆ ದೇಹವಿಲ್ಲ, ಓ ಅಂದ್ರ ವರ್ಣಿಲ್ಲ, ರು ಅಂದ್ರ ರೂಪಿಲ್ಲ. ಯಾರಿಗೆ ದೇಹವಿಲ್ಲ, ವರ್ಣಿಲ್ಲ, ರೂಪಿಲ್ಲ ಅವರಿಗೆ ದೇವರು ಅಂತ ಕರೀತಾರೆ. ಅಂಥ ದೇವರು ನಿರಾಕಾರ, ನಿರಂಜನ, ನಿರ್ಗುಣ, ನಿತ್ಯ ಸತ್ಯನಾಗಿರತಕ್ಕಂಥ ದೇವರು ಗುರುವಿನ ರೂಪದೊಳಗೆ ಈ ಜಗತ್ತಿಗೆ ಬಂದಿರ್ತಾನೆ. ಆದ್ದರಿಂದ ಹೆಸರು ಭಿನ್ನ ಆದ್ರೂ ಸಹಿತ ವ್ಯಕ್ತಿ ಮಾತ್ರ ಒಂದೇ. ಅದಕ್ಕೆ ಬೇರೆ ಮಾಡಕ್ಕೆ ಬರೋದಿಲ್ಲ. ನಾವೇನು ಮಾಡೀವಿ? ಊರಾಗ ಒಬ್ಬ ಒಳ್ಳೆ ಗುರುಗಳಿದ್ರೂ ಸಹಿತ ಎಷ್ಟೋ ಜನಗಳು ಏನು ಮಾಡ್ತಾರ?
ದೇವ್ರ ಹುಡುಕಕ್ಕೆ ಹೋಗ್ತಾರೆ. ದೇವ್ರ ಹುಡುಕ್ತಿರೋ ಇಲ್ಲ, ಎಲ್ಲೆಲ್ಲೋ ಹೋಗ್ತಿರ್ತಾರ. ಆದ್ರೆ ಆ ದೇವನ ರೂಪವೇ ಗುರು ಅದನ್ನನ್ನುವಂಥ ಸತ್ಯ ಮರೆತಿರ್ತಾನ ಮನುಷ್ಯ. ಒಳಗ ಏನು ಒಂದಿಷ್ಟು ಮಾಯ ತುಂಬಿರ್ತದೆ, ಅಜ್ಞಾನ ಅಂಧಕಾರ ತುಂಬಿರ್ತದೆ. ಅದರ ಪರಿಣಾಮ ದೇವರು ಶ್ರೇಷ್ಠ ಗುರು ಕನಿಷ್ಠ ಅಂತ ಭಾವ ಮೂಡಿರ್ತದೆ. ಆದ್ದರಿಂದ ದ್ವಂದ್ವ ರೂಪದೊಳಗೆ ಭಿನ್ನ ದೃಷ್ಟಿಯಿಂದ ನೋಡ್ತಾನ. ಆದ್ರೆ ವಾಸ್ತವಿಕ ತತ್ವ ಏನು ಹೇಳ್ತದ, ಗುರು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ಎರಡು ಒಂದೇ. ಹೇಳ್ಯಾರ ಒಬ್ರು ಗುರುಗಳು, ಏನು ಗುರುವೇ ಶಿವನು, ಶಿವನೇ ಗುರುವು, ಅವರಲ್ಲಿ ಅಂತರವಿಲ್ಲವಯ್ಯ. ವ್ಯತ್ಯಾಸವನ್ನು ಕಲ್ಪಿಸಿದಡೆ ನಾಯಕ ನರಕ ತಪ್ಪದು. ಎಷ್ಟು ಚಲೋ ಮಾತು ಹೇಳ್ಯಾರ. ವ್ಯತ್ಯಾಸ ಮಾಡಬೇಡ, ಇಬ್ಬರು ಒಂದೇ ಅದಾರ. ಅದಕ್ಕೆ ನಾವೇನು ಮಾಡ್ತೀವಿ, ಕಣ್ಣು ಮುಂದೆ ಗುರು ಇದ್ರೂ ಸಹಿತ ನಾವು ದೇವ್ರ ಹುಡುಕಕ್ಕೆ ಹೋಗ್ತೀವಿ. ದೇವ್ರ ಹುಡುಕೋರ್ದು ಕತೆ ಕೇಳಿರೇನು? ಒಬ್ಬ ಕಳತನ ಮಾಡ್ತಿದ್ದ ಊರಾಗ. ಎಷ್ಟು ಚಲೋ ಕಳತನ ಮಾಡ್ತಿದ್ದ ಅಂದ್ರೆ ಎಲ್ಲ ಕಳ್ಳರು ಬೇರೆ, ಈ ಕಳ್ಳ ಬೇರೆ. ಈ ಕತೆಯಾಗ ಬರ್ತಾನಲ್ಲ ಈ ಕಳ್ಳ ಬೇರೆ. ಇವ ಕಿಸೆದಾಗ ಕ್ಯಾಲೆಂಡರ್ ಇಟ್ಕೊಂಡಿದ್ದ. ಎದರ ಸಲುವಾಗಿ? 1ನೇ ತಾರೀಕು ಇವ್ರ ಮನೆ, 2ನೇ ತಾರೀಕು ಇವ್ರ ಮನೆ, 3ನೇ ತಾರೀಕು ಇವರು ಡೇಟ್ ವೈಸ್ ಕಳತನ ಮಾಡವ ಕ್ಯಾಲೆಂಡರ್ ಕಣ್ಣು ಮುಂದೆ ಇಟ್ಕೊಂಡು. ಇಂಥ ಒಬ್ಬ ಕಳ್ಳ ಊರಾಗ ಒಂದು ಮನೆ ಉಳಿಲಾರ್ದಂಗೆ ಕಳತನ ಮಾಡಿದ. ಊರು ಜನಗಳಿಗೆ ಚಿಂತೆ ಶುರುವಾಯಿತು. ಇವನು ಹೆಂಗಾರ ಮಾಡಿ ಊರು ಬಿಡಿಸ್ಬೇಕಂತ ವಿಚಾರ ಬಂತು. ಕೊನೆಗೆ ಹಿರಿಯರು ನಿರ್ಣಯ ಮಾಡಿದರು, ಇವ ಹಿಂಗಾದ್ರೆ ಕಳತನ ಮಾಡೋದು ಬಿಡೋದಿಲ್ಲ, ಇವನು ಊರು ಬಿಡಿಸ್ಬೇಕು, ಇವನಿಗೆ ಅಪಮಾನ ಆಗುವಂಗೆ ಏನಾದರೂ ಒಂದು ಕಾರ್ಯ ಮಾಡ್ಬೇಕಂತ ತಿಳ್ಕೊಂಡು ಆ ಕಳ್ಳನ್ನ ಹಿಡ್ಕೊಂಡು ಬಂದು ಊರು ಜನ ಎಲ್ಲ ಕಂಬಕ್ಕೆ ಕಟ್ಟಿ ಹಾಕಿ ಮೂಗು ಕೊಯ್ದು ಕೈ ಬಿಟ್ರು. ಮುಖಕ್ಕೆ ಯಾವುದು ಶೃಂಗಾರ, ಯಾವುದು ಶೃಂಗಾರ? ನತ್ತು ಎಲ್ಲಿ ಇಟ್ಕೊಂತಾರೆ? ಕಿವ್ಯಾಗ ಇಟ್ಕೊಂಡ್ರಿ ನಾವು ಒಬ್ಬರ ಮೂಗನ್ಯಾಗ. ಮೂಗಿದ್ರ ಮುಖಕ್ಕೆ ಶೃಂಗಾರ. ಮೂಗ ಹೋದ ಬಳಿಕ ಏನು ಉಳಿತದ? ಮುಖದೊಳಗೆ ಏನೂ ಉಳಿದಿಲ್ಲ. ಯಾವಾಗ ಮೂಗು ಕೊಯ್ದು ಕೈ ಬಿಟ್ಟರು ಅಸಹ್ಯ ಅನಿಸಿತು. ಊರ ಬಿಟ್ಟವ. ಯಾರು? ಕಳ್ಳ. ಮೂಗಿರ್ಲಾರದ ಕಳ್ಳ ಊರು ಬಿಟ್ಟ. ಊರು ಬಿಟ್ಟು ಹಿಂಗೆ ಹಳ್ಳಿಗೆ ತಿರುಗಾಡ್ಕೋತ ಹೋದ. ಬಹಳಷ್ಟು ಇವನು ಊರು ಬಿಟ್ಟು ಪರ ಊರಿಗೆ ಹೋದ. 100 ಕಿಲೋಮೀಟ್ರ್ ಹೋದ ಬಳಿಕ ಅಲ್ಲೊಂದು ಊರು ಬಂತು. ಆ ಊರೊಳಗೆ ಊರ ದಂಡಿಗೆ ಒಂದು ಆಲದ ಮರ. ಆ ಆಲದ ಮರದ ಕೆಳಗೆ ಇವ ಇನ್ನೇನು ಮಾಡೋದು ಅಂತ ತಿಳ್ಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವ ಅನ್ಕೋತ ಜಪ ಮಾಡ್ಕೋತ ಕೂತ. ಯಾರು? ಮೂಗಿರ್ಲಾರ್ದ. ಆ ಊರಿನ ರೈತರು ಇರ್ತಾರಲ್ಲ, ಹೊಲ ಉಳುಮೆ ಮಾಡಕ್ಕೆ ಹೋದಾಗ ಇವನ್ನ ಆಲದ ಗಿಡದ ಕೆಳಗೆ ಏನು ತಪಸ್ಸ ಮಾಡ್ತಿದ್ನಲ್ಲ, ನಾಮಸ್ಮರಣೆ ಮಾಡ್ತಿದ್ನಲ್ಲ, ಇವನ್ ನೋಡಿದ್ರು. ಯಾವನೋ ಒಬ್ಬ ಪುಣ್ಯಾತ್ಮ ನಮ್ಮೂರು ಸೀಮೆ ಒಳಗೆ, ನಮ್ಮೂರು ಹದ್ದಿನೊಳಗೆ ಇವ ಬಂದು ತಪಸ್ಸ ಮಾಡಾಕತ್ತೇನಂದ್ರೆ ನಮ್ಮೂರಿಗೆ ಒಳ್ಳೇದಾಗಲಿ ಅಂತ ಬಯಸಾಕತ್ತಿರ್ಬೇಕು, ಒಳ್ಳೇದು ಮಾಡಾಕ ಬಂದಿರ್ಬೇಕಂತ ಇವರು ಹಂಗೆ ಹೋಗ್ಲಿಲ್ಲ ಮಾತಾಡ್ಸಾಕ. ಹಾಲು ತಗೊಂಡು ಹೋಗೋರು ಹಾಲು ತಗೊಂಡು ಹೋದರು ಕುಡಿಯಾಕ. ಹಣ್ಣು ಹಂಪಲ ತರೋರು ಹಣ್ಣು ಹಂಪಲ ತಗೊಂಡು ಬಂದರು. ಏನು ವೈಭವ ನಡೀತು. ಯಾರದು? ಮೂಗಿರ್ಲಾರ್ದ ಒಂದು ಕಳ್ಳಂದು. ಊರಿಗೆ ಊರ ಹೋಯ್ತು. ಇಂಥವ ಒಬ್ಬ ಪುಣ್ಯಾತ್ಮ ತಪಸ್ಸು ಮಾಡಾಕತ್ತೇನ, ಭಗವಂತನ ನಾಮಸ್ಮರಣೆ ಮಾಡಾಕತ್ತೇನಂದ್ರೆ ನಮ್ಮೂರಿಗೆ ಒಳ್ಳೇದು ಮಾಡಕ್ಕೆ ಬಂದನ ಅಂತ ತಿಳ್ಕೊಂಡು ಆಶ್ಚರ್ಯ ಆಗಿ ಯಾರ್ಯಾರಿಗೆ ಏನೇನು ಪದಾರ್ಥ ಹಿಡಿಸ್ತದೆ ಎಲ್ಲ ತಗೊಂಡು ಹೋಗಿ ಮಾತಾಡಿಸ್ತಿದ್ರು, ಉಣಿಸ್ತಿದ್ರು, ತಿನ್ನಿಸ್ತಿದ್ರು. ಹೀಗೆ ಜಾತ್ರೆ ನಡೆದಿತ್ತು. ಒಂದು ದಿವಸ ಕಣ್ಣು ಮುಚ್ಕೊಂಡು ತಪಸ್ಸಿಗೆ ಕೂತಿದ್ದ. ಎಲ್ಲ ಹಿರಿಯರು ಬಂದು ಹಿಂಗೆ ಸ್ಪರ್ಶ ಮಾಡಿ ಮುಟ್ಟಿ ಎಬ್ಬಿಸಿದ್ರು. ಎದ್ದವ ಕಣ್ಣು ತೆರೆದ ಏನಂದು ಗೊತ್ತೈತೇನ? ನಿಮಗೊಂದಿಷ್ಟು ನನ್ನ ಮಾತಾಡ್ಸಾಕ ವ್ಯಾಳೆ ಸಮಯ ಇಟ್ಟು ಗೊತ್ತಿಲ್ಲ ಏನು, ಯಾವಾಗ ಮುಟ್ಟಬೇಕು ಯಾವಾಗ ಮಾತಾಡಿಸ್ಬೇಕು ಇಟ್ಟು ಗೊತ್ತಿಲ್ಲೇನು. ನಾನೀಗ ಧ್ಯಾನಸ್ಥನಾಗಿನಿ, ದೇವರು ಕೂಡ ಮಾತಾಡಕತ್ತೀನಿ, ನನ್ನ ಯಾಕೆ ನೀವು ಎಚ್ಚರ ಮಾಡಿದ್ರಿ ಅಂದ. ಇವ್ರಿಗೆ ಆಶ್ಚರ್ಯ, ದೇವರು ಮಾತಾಡ್ತೈತಿನ ಅಂದ. ಇವ್ರು ಊರು ಜನ ಇದ್ರಲ್ಲ ಹಿರಿಯರು, ದೇವ್ರು ಮಾತಾಡತ್ತನಂದ. ಮತ್ತೀಗ ನಾ ಕಣ್ಣು ಮುಚ್ಕೊಂಡು ಕೂತಿದ್ದ ದೇವ್ರು ಕೂಡ ಮಾತಾಡ್ಕೋತ
ಮತ್ತು ಮುಟ್ಟಿ ಎಬ್ಬಿಸಿ ಬಿಟ್ರಲ್ಲ ನೀವು, ಅದಕ್ಕೆ ಇದು ಸರಿ ಏನು ಅಂತಂದ ಇವ್ರಿಗೆ ಆಶ್ಚರ್ಯ ಆಯ್ತು. ಮತ್ತು ನಿಮ್ಮ ಕೂಡ ಅಟ್ಟ ಮಾತಾಡ್ತಾನೋ ಏನು ನಮ್ಮ ಕೂಡ ಮಾತಾಡ್ತಾನೋ ಅಂತ ಇವರು ಶುರು ಹಿಡಿಸ್ಕೊಂಡ್ರು. ಅವ ಅಂದ ಎಲ್ಲರೂ ಕೂಡ ಮಾತಾಡ್ತಾನ, ಆದ್ರೆ ಈ ಆದ್ರನ್ನೋ ಶಬ್ದ ಏನೈತೆ ನೋಡು, ಮುಂದೆ ಡೇಂಜರ್ ಜೂನ್ ಇದ್ದಂಗೆ ಅದು. ಈಗ ನೀವು ಅಂತಿರ್ತೀರಿ ನೋಡು, ನೀವು ತಾಯಂದಿರ ನಮ್ಮ ಮನೆ ಅವ ಭಾಳ ಚಲೋ ರೀ, ಮುಂಜಾನೆಯಿಂದ ಸಂಜೆ ತನಕ ದುಡಿತಾನೆ, ಆದ್ರೆ ದುಡಿದು ಪಗಾರ ಮನೆಗೆ ತಗೊಂಡು ಬರೋದಿಲ್ಲ, ಆದ್ರೆ ಕುಡ್ದು ಬರ್ತಾನಂತ ಅದು ಮುಂದೆ. ಇವರು ಅಂತಿರ್ತಾರೆ ನಮ್ಮ ಮನೆಯವ್ರು ಭಾಳ ಚಲೋ ರೀ, ಬೆಳ್ಳಿ ಬಂಗಾರ ಕಾಡೋರಲ್ಲ ಬೇಡವ್ರಲ್ಲ, ಮಸ್ತಾಗಿ ಅಡುಗೆ ಮಾಡ್ತಾರೆ, ಶಿಸ್ತಾಗಿ ಮುಂದೆ ಕುಂತು ಉಣಿಸ್ತಾರೆ, ಆದ್ರೆ ಮುಂದೇನೈತಿ ಎದ್ರು ಜಗಳ ಕುಂತರು ಜಗಳ. ನಮಗೂ ಹೇಳಿ ಕಳಿಸ್ಯಾರ, ಸಾಲೋಟಿಗೆ ಭಕ್ತರು ಸಾಲೋಟಿಗೆ ಊರಿನಂತ ಊರ ಇಲ್ಲ ಅಂತ ಕಳಿಸ್ಯಾರ, ಆದ್ರೆ ಕುಂದ್ರಾಕ್ ಬರೋಲ್ದು. ಆದ್ರೆ ಮುಂದೆ ಹಿಂಗೈತಿ. ಹಂಗಿವ ಅಂದ ದೇವ್ರು ನನ್ನ ಕೂಡ ಅಟ್ಟ ಅಲ್ಲ ನಿಮ್ಮ ಕೂಡ ಮಾತಾಡ್ತಾನ, ಆದ್ರ ಅಂದ. ಇವ್ರಂದ್ರು ಮತ್ತೇನು ಆದ್ರ ಅಂದ್ರು, ಯಾರಿಗೆ ಮೂಗಿರುದಿಲ್ಲಲ್ಲ ಅವ್ರು ಕೂಡ ಮಾತಾಡ್ತಾನ ಅಂದವ. ಈಗ ಅವನಿಗೆ ಮೂಗಿಲ್ಲಲ್ಲ, ಯಾರಿಗೆ ಮೂಗಿರೋದಲ್ಲ ಅವ್ರು ಕೂಡ ಮಾತಾಡ್ತಾನ ಅಂದ. ಮತ್ತಿದ್ದವ್ರ ಗತಿ ಏನಾಗ್ಬೇಕೀಗ? ವಿಚಾರ ಮಾಡ್ಬೇಕಾಗತ್ತದಲ್ಲಿದು. ಭಾಳ ಮೂಗು ಮುಖಕ್ಕೆ ಶೃಂಗಾರ, ಉಸಿರಾಟದ ಕ್ರಿಯೆ ನಡೆದ ಮೂಗಿನಿಂದ. ದಿವಸಕ್ಕೆ ಎಷ್ಟು ಉಸಿರಾಟದ ಕ್ರಿಯೆ? 24,600 ಸರ್ತಿ ಉಸಿರಾಟದ ಕ್ರಿಯೆ ನಡೀತದೆ. ಉಸಿರು ಒಳಗೆ ತಗೋತಾನ, ಹೊರಗೆ ಬಿಡ್ತಾನಲ್ಲ, ಒಂದು ದಿವಸಕ್ಕೆ 24,600 ಸರ್ತಿ ಉಸಿರಾಟದ ಕ್ರಿಯೆ ನಡೀತದೆ ಮನುಷ್ಯಂದು. ಮತ್ತು ಇಂಥ ಉಸಿರಿನ ಮ್ಯಾಲನ ಬದುಕಿನ ಹಸಿರ. ಉಸಿರ ಹೋದ ಬಳಿಕ ಇನ್ನೇನದ? ಮೂಗ ಹೋದ ಬಳಿಕ ಎಲ್ಲಿ ಉಸಿರಾಟ ಮಾಡೋ? ಕಿವಿಯಿಂದ ಮಾಡ್ತಾನ. ವಿಚಾರ ಮಾಡಿದ್ರು, ಏನೋ ಮೂಗ ಮಹತ್ವದ್ದು, ಏನೋ ಮೂಗ ಕಳ್ಕೊಂಡು ದೇವ್ರು ಕೂಡ ಮಾತಾಡೋದು ಮಹತ್ವದ್ದು. ಯಾವಾಗ ಮೂಗಿರ್ಲಾರ್ದವ್ರು ಕೂಡ ಮಾತಾಡ್ತಾನೆ ಅಂದು ಕೂಟೇನೆ ಎಲ್ಲರೂ ಹಿಂದಕ್ಕೆ ಸರಿದ್ರು. ಮತ್ತು ಊರಂದ ಬಳಿಕ ಒಬ್ಬಿರವನಲ್ಲ ಗಟ್ಟುಳವ, ಅವ ಮುಂದೆ ಬಂದ, ನಂದು ಹೋದ್ರೆ ಹೋಗಲ್ದ್ಯಾಕೆ ಮೂಗು, ನಾ ದೇವ್ರು ಕೂಡ ಮಾತಾಡ್ತೀನಿ ಅಂದ. ನೋಡು ಊರಾಗಿಂಥವ್ರು ಇರ್ತಾರೆ ಒಬ್ಬೊಬ್ಬರು. ಅವ ಏನಂದ, ನಾನು ದೇವರು ಕೂಡ ಮಾತಾಡ್ಬೇಕು ನಿನ್ನಂಗನ, ನಂದು ಮೂಗು ಹೋದ್ರೆ ಹೋಗಲ್ದ್ಯಾಕ ಅಂದ. ಹಾಗಾದ್ರೆ ಬಾ ನೀನಂದವ. ಅವ ಕಬ್ಬಿಂದು ಹೊಲ ಇತ್ತು, ಕಬ್ಬಿನ ಪಡದಾಗ ಕರ್ಕೊಂಡು ಹೋದ. ಇವ ಯಾವ ಮುಂದಾಗಿದ್ನಲ್ಲ ಊರಾಗ, ಇವನು ಕರ್ಕೊಂಡು ಹೋದ. ಹಿಂದ ಮುಂದೆ ಏನು ವಿಚಾರ ಮಾಡಲಿಲ್ಲ. ಹಿಡ್ದ, ಕೈಯೊಳಗೆ ಹರಿತವಾದ ಚಾಕು ಇತ್ತು, ಕೊಯ್ದು ಕೈ ಬಿಟ್ಟ, ರಕ್ತ ಚಿಮ್ಮಿ ಬಂತು. ದೇವ್ರು ಎಲ್ಲಿ ಐತಿ ಅಂದ. ಯಾರು ಕೊಯ್ಸ್ಕೊಂಡ? ಇವಾಗ ಕೊಯ್ದ ಒಂದ, ನನಗೆ ಕಂಡಿಲ್ಲ ನಿನಗೇನು ಕಾಣುತ್ತ ಅಂದ. ಮುಂದುವರೆದು ಹೇಳಿದವ, ಈಗ ಈ ಕಬ್ಬಿನ ಹೊಲದಾಗಿದ್ದ ಹೊರಗೆ ಹೋದಿ ಅಂದ್ರೆ 1000 ಮಂದಿ ಅದಾರ ನಿಮ್ಮೂರವ್ರು. ದೇವ್ರ ಕಂಡೈತೆ ಅಂದ್ರೆ ಮೂಗು ಹೋಗಿದ್ದಕ್ಕೂ ಸಾರ್ಥಕತೆ ಆಗತ್ತದ. ಇಲ್ಲಿಲ್ಲ ಅಂದ್ರೆ ಇವನಂತ ಹುಚ್ಚನ ಯಾರು ಇಲ್ಲ ಅಂತಾರೆ. ಅದಕ್ಕೆ ಹುಚ್ಚಾಗೋದು ಶಾಣೆ ಆಗೋದು ನಿನ್ನ ಕೈಯಾಗೈತಿ. ದೇವ್ರ ಕಂಡೈತಿ, ನಾ ಮಾತಾಡಿ ನಂದಿ ಭಾಳ ಚಲೋ. ಮತ್ತು ದೇವ್ರೂ ಇಲ್ಲ ಮೂಗು ಇಲ್ಲ ಅಂದ್ರೆ ಹೆಂಗೆ ಮಾಡ್ತೀವಿ ನೋಡು ಅಂದವ ಕೊಯ್ದವ. ಇವಾಗ ಕಬ್ಬಿನ ಪಡದಾಗಿದ್ದ ಹಿಂಗೆ ಬಂದಲ್ಲ, ನಾ ದೇವ್ರ ಕಂಡೆ, ನಾ ದೇವ್ರ ಅನ್ನಬೇಕು. ಪ್ರಸಂಗ ಅಲ್ಲಿಗೆ ತಂದು ಹಚ್ಚಾನವ. ಇದ್ದದ್ದೊಂದು ಮೂಗು ಕಳ್ಕೊಂಡು ನಾ ಕಂಡ್ಯ ಅಂತ ಬಂದ. ಇವ ನಮ್ಮೂರವ ಹಿರಿಯ ಅದನ, ಸಾಮಾನ್ಯ ಮನುಷ್ಯ ಅಲ್ಲ, ಊರು ಹಿರಿಯ ಅದನ. ಮತ್ತು ಇಂಥವು ಹೇಳಾಕತ್ತಾನಂದ್ರೆ ಸುಳ್ಳು ಹೆಂಗೆ ಹೇಳ್ತಾನ ಹಿರಿ ಮನುಷ್ಯ? ಮತ್ತು ಇವ ಕಂಡನಂತ ಬಳಿಕ ನಾವ್ಯಾಕೆ ಕಾಣಬಾರ್ದು? ಏನು ಹಚ್ಚಿದ್ರು ನೋಡ್ರಿ ಕಿವು, ನಂದು ಕೊಯ್ ನಿಂದು ಕೊಯ್, ಏನು ಮೂಗ. ಅವಂಗೇನು ರೊಕ್ಕ ಇಲ್ಲ ರೂಪಾಯಿ ಇಲ್ಲ, ಹಿಂಗೆ ಕೈಯೊಳಗಿಂದ ಚಾಕು ಮಸ್ಯಾವ, ಮೂಗು ಕೊಯ್ಯವ. ಇವರು ಎಲ್ಲಿ ಅದ ದೇವರು? ನನಗೆ ಕಂಡಿಲ್ಲ, ನಿಮಗೇನು ಕಾಣುತ್ತೆ
ಅವನಿಗೆ ಒಂದೇ ಸೂತ್ರ, ನನಗೆ ಕಂಡಿಲ್ಲ ನಿಮಗೇನು ಕಾಣುತ್ತೆ. ಊರಾಗ ಒಬ್ಬರ ಉಳ್ದಾರ ಅಂದ್ರೆ ಒಬ್ಬರು ಮೂಗುಳಿಲಿಲ್ಲ. ಈ ಸುದ್ದಿ ತಹಶೀಲ್ದಾರ್ಗೆ ಗೊತ್ತಾಯ್ತು. ಅವ ಬಂದು ನೋಡ್ತಾನ, ಒಬ್ಬರ ಮುಖದಾಗ ಒಂದು ಮೂಗಿಲ್ಲ. ಊರ ಹೆಸರು ಬದಲು ಮಾಡಿದ, ಇದು ಮಂಡ ಮೂಗಿನ ಊರು ಅಂತ. ಊರ ಹೆಸರು ಬದಲಾತು, ದೇವ್ರು ಮಾತ್ರ ಕಾಣಲಿಲ್ಲ. ಹಂಗೆ ದೇವ್ರ ತೋರಿಸೋರು ರಗಡ ಮಂದಿದಾರೆ ಜಗತ್ನ್ಯಾಗ. ಅದಕ್ಕೆ ದೇವ್ರು ಅಂದ್ರೆ ಕಾಣೋದಲ್ಲದು, ಕಾಣಲಾರದ್ದು. ಕಾಣದೇ ಇರತಕ್ಕಂಥ ದೇವರು ಗುರುವಿನ ರೂಪದೊಳಗೆ, ಕಾಣು ರೂಪದೊಳಗೆ ಜಗತ್ತಿನಾಗ ಬಂದಿರ್ತದ. ಆದ್ದರಿಂದ ಗುರು ಬೇರೆ ಅಲ್ಲ, ದೇವರ ಬೇರೆ ಅಲ್ಲ. ಅದಕ್ಕೆ ಅವ್ರು ಏನಂತಾರ, ಇವರಲ್ಲಿ ವ್ಯತ್ಯಾಸವನ್ನು ಕಲ್ಪಿಸಿದೊಡೆ ನಾಯಕ ನರಕ ತಪ್ಪದು ನೋಡ. ಎಷ್ಟು ಚಲೋ ಮಾತು ಹೇಳ್ಯಾರ. ವ್ಯತ್ಯಾಸ ಮಾಡಕ್ಕೆ ಹೋಗಬೇಡ. ಅಲ್ಲಮರು ಹೇಳ್ತಾರ, ಕಂಡುದ ಹಿಡಿಯಲೊಲ್ಲದೆ ಕಾಣದುದ ನರಸಿ ಹಿಡಿದಿಹೇನೆಂಬ ಸಿಕ್ಕದೆಂಬ ಬಳಲಿಕೆಯ ನೋಡ. ಕಂಡುದನೇ ಕಂಡು ಗುರುಪಾದ ಹಿಡಿವಲ್ಲಿ ಕಾಣಬಾರದುದ ಕಾಣಬಹುದು ಗುಹೇಶ್ವರ. ಎಷ್ಟು ಚಲೋ ಮಾತು ಹೇಳ್ಯಾರ. ಕಂಡುದ ಹಿಡಿಯಲೊಲ್ಲದೆ, ದೇವನ ರೂಪವೇ ಗುರು, ಕಣ್ಣಿಗೆ ಕಾಣಿಸ್ತಾನ. ಆದರೂ ಸಹಿತ ಗುರುವಿಗಿಂತಲೂ ದೇವರ ಶ್ರೇಷ್ಠ ಅಂತ ತಿಳ್ಕೊಂಡು ದೇವರು ಕಾಣಕ ಹೊರಟದ ಜಗತ್ತಿನ ಜನ ಹೊರತು ಅದ ದೇವರು ಗುರುವಿನ ಸಾನ್ನಿಧ್ಯದೊಳಗೆ ಅದನ್ನನ್ನುವಂಥ ಸತ್ಯ ಸಂಗತಿಯನ್ನು ಮರೆತಾರ. ಕಂಡುದ ಹಿಡಿಯಲೊಲ್ಲದೆ, ಯಾವ್ದು ಕಾಣಿಸ್ತದ ಅದನ್ನು ಹಿಡಿಯಾಕ ತಯಾರಿಲ್ಲ, ಯಾವ್ದು ಕಾಣೋದಿಲ್ಲ ಅದನ್ನು ಬಿಡಾಕ ತಯಾರಿಲ್ಲ, ಹಿಡಿಬೇಕಂತ ಹೊರಟಾರ. ಈಗ ಉದಾಹರಣೆಗಾಗಿ ಇದೊಂದು ಹೂವು, ಹೂವಿನೊಳಗೆ ಏನದ ಹೂವಿನೊಳಗೆ ಮಕರಂದದ, ಸುವಾಸದ. ಹೂವು ಕಣ್ಣಿಗೆ ಕಾಣಿಸ್ತದೆ, ಸುವಾಸ ಕಣ್ಣಿಗೆ ಕಾಣೋದಿಲ್ಲ. ಕಾಣಿಸ್ತದೇನು ಸುವಾಸ? ಕಾಣೋದಿಲ್ಲ. ಕಾಣುವುದರೊಳಗೊಂದು ಕಾಣಲಾರದ್ದದ, ಇದರ ಗೊತ್ತಾಗತ್ತಲ್ಲ. ಈಗಿದು ಐತೆ ಅಂದ್ರೆ ಸುವಾಸ ಬೇರೆ ಹೂ ಬೇರೆ ಮಾಡಕ್ಕೆ ಬರ್ತದೇನು? ಭಿನ್ನ ದೃಷ್ಟಿಯಿಂದ ನೋಡಕ್ಕೆ ಬರ್ತದೇನು? ನೋಡಕ್ಕೆ ಬರೋದಿಲ್ಲ. ಯಾವ ಕಣ್ಣಿಗೆ ಕಾಣಿಸ್ತದ ಹೂವು ಅದರೊಳಗೆ ಕಾಣಲಾರದ್ದೊಂದದ ಸುವಾಸ. ಎರಡನ್ನೂ ಭಿನ್ನ ಮಾಡಕ್ಕೆ ಬರೋದಿಲ್ಲ. ಹೂವು ಎಲ್ಲಿ ತನ ಇರ್ತದೆ ಅಲ್ಲಿ ತನ ಸುವಾಸ ಇರ್ತದೆ. ಹೂವಿನೊಳಗನ ಸುವಾಸದ, ಸುವಾಸ ಎಲ್ಲಿದ ಹೂವಿನೊಳಗೆ ಅದು. ಎರಡನ್ನೂ ಭಿನ್ನ ಮಾಡಕ್ಕೆ ಬರೋದಿಲ್ಲ, ಭಿನ್ನ ದೃಷ್ಟಿಕೋನದಿಂದ ನೋಡಕ್ಕೆ ಬರೋದಿಲ್ಲ. ಸಕ್ರೆ ನೋಡಿರಲ್ಲ, ಸಕ್ರೆ ಒಳಗೇನದ? ಸಿಹಿ ಅದ. ಸಕ್ರೆ ಕಣ್ಣಿಗೆ ಕಾಣಿಸ್ತದ, ಸಿಹಿ ಕಣ್ಣಿಗೆ ಕಾಣಿಸೋದಿಲ್ಲ. ಯಾವುದು ಕಾಣತದ ಕಾಣೋದ್ರೊಳಗೆ ಕಾಣಲಾರದೊಂದು ಮಾಧುರ್ಯದ, ಸಿಹಿ ತುಂಬ್ಯದ. ಹಾಗಾದ್ರೆ ನನಗೆ ಸುವಾಸ ಬೇಕಾಗೈತಿ ಅಂತ ಹುಡುಕಾಡ್ಕೋತ ಹೋದ್ರೆ ಸುವಾಸ ಸಿಗೋದಿಲ್ಲ. ಸುವಾಸ ಬೇಕಾಗಿತ್ತು ಅಂದ್ರೆ ಮೊದಲು ಹೂವು ಹಿಡಿಬೇಕಾಗ್ತದ. ಸಿಹಿ ಬೇಕಾಗಿತ್ತು ಅಂದ್ರೆ ಸಕ್ರೆ ಹಿಡ್ಕೋಬೇಕಾಗ್ತದ. ಹಾಗೆ ಕಾಣದೇ ಇರತಕ್ಕಂಥ ನಿರಾಕಾರ ನಿರ್ಗುಣ ನಿತ್ಯ ಸತ್ಯ ದೇವನನ್ನ ಕಾಣಬೇಕಾಗಿತ್ತಂದ್ರೆ ಇಂಥ ಗುರುವಿನ ಪಾದ ಹಿಡ್ಕೊಂಡು ಬಿಟ್ರೆ ಸಾಕು, ದೇವ್ರ ತಾನೇ ಕಾಣಿಸ್ತಾನೆ. ಅದಕ್ಕೆ ಅವ್ರು ಅಂತಾರ ಏನು? ಕಂಡುದನೇ ಕಂಡು ಗುರುಪಾದ ಹಿಡಿದಲ್ಲಿ ಕಾಣಬಾರದುದ ಕಾಣಬಹುದು ಗುಹೇಶ್ವರ. ಯಾವುದನ್ನು ಕಾಣಕ್ಕಾಗೋದಿಲ್ಲ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರ್ಗುಣ ನಿರುಪಾಧಿಕ ಜ್ಯೋತಿ ಬೆಳಗುತ್ತಿದೆ ಅಂತ ಏನು ಹೇಳ್ಯಾರಲ್ಲ ನಿಜಗುಣರು. ಅಂಥ ಪರಮ ಸತ್ಯ ವಸ್ತುವನ್ನು ಕಂಡುಂಡಿರತಕ್ಕಂಥ ಪರಮಶ್ರೇಷ್ಠ ಗುರುವಿನ ಸಾನ್ನಿಧ್ಯವನ್ನು ಹಿಡಿದುಕೊಂಡೇವಿ ಅಂದ್ರೆ ಕಾಣಲಾರದ್ದು ಸಹಿತ ಕಾಣಿಸ್ತದ. ಅಸಾಧ್ಯವಾದುದು ಸುಸಾಧ್ಯವಾಗುತ್ತದೆ. ಯಾವುದು ಆಗುವುದಿಲ್ಲ ಅನ್ನೋದು ಎಲ್ಲ ಆಗುತ್ತದೆ. ಆದ್ದರಿಂದ ಗುರು ಭಾಳ ಶ್ರೇಷ್ಠ, ಗುರು ಭಾಳ ದೊಡ್ಡ ಅನ್ನುವಂಥದ್ದನ್ನು ಒಂದಿಷ್ಟು ತಿಳ್ಕೋಬೇಕಾಗುತ್ತದೆ. ಅಂಥ ಗುರುವಿನ ಕರುಣೆಯನ್ನು ಪಡಿಬೇಕಾಗುತ್ತದೆ. ಅಂಥ ಗುರುವಿನ ಕರುಣೆ ಇರಲಾರ್ದ
ಏನೇನಾಗೋದಿಲ್ಲ. ಈಗ ಗಣಿತದೊಳಗೆ ಸಂಖ್ಯೆ ಒಂದದಲ್ಲ, ಒಂದ್ರ ಮುಂದೆ ಒಂದು ಸೊನ್ನೆ ಬರೆದ್ರೆ ಎಷ್ಟಾಗ್ತದ? 2 ಬರದೇವಿ ಅಂದ್ರೆ 3 ಬರದೇವಿ ಅಂದ್ರೆ ಹಾಂ, ನೀವು ಎಟ್ಟೆಟ್ಟು ಬರ್ಕೋತ ಹೋಗ್ತೀರಿ ಹಂಗಂಗೆ ಅದ್ರ ಬೆಲೆ ಹೆಚ್ಚಾಕೋತ ಹೋಗ್ತದೆ. ಈಗೇನು ಮೊದಲು ಒಂದಿತ್ತಲ್ಲ, ಮುಂದೆ ನೀವು ಎಷ್ಟು ಸೊನ್ನೆ ಬರ್ದಿರಲ್ಲ, ಆ ಒಂದು ತೆಗೆದು ಬಿಟ್ರೆ ಹಾಂ, ಸೊನ್ನೆಗೆ ಬೆಲೆ ಐತಿನ? ಇಲ್ಲ. ಹಾಗೆ ನಮ್ಮ ಬದುಕಿನೊಳಗೆ ಒಂದಿಷ್ಟು ಧನ ಸಂಪತ್ತು ಗಳಿಸಿರುವಲ್ಲಿವ್ಯಾಕ, ಒಂದಿಷ್ಟು ಕನಕ ಕಾಂಚನ ಸಂಗ್ರಹ ಮಾಡಿರುವಲ್ಲಿವ್ಯಾಕ, ಒಂದಿಷ್ಟು ಹೊಲ ಮನಿ ಮಠ ಕಟ್ಕೊಂಡಿರುವಲ್ಲಿವ್ಯಾಕ, ಎಲ್ಲ ಸಿರಿ ಸಂಪತ್ತು ಗಳಿಸಿಕೊಂಡಿರುವಲ್ಲಿವ್ಯಾಕ, ಒಂದಿಷ್ಟು ಅಧಿಕಾರ ಅಂತಸ್ತು ಹೊಂದಿರುವಲ್ಲಿವ್ಯಾಕ, ಎಲ್ಲ ಇದ್ದೂ ಸಹಿತ ನಮ್ಮ ಜೀವನದೊಳಗೆ ಕರುಣಿಸುವಂತಹ ಒಬ್ಬ ಗುರು ಇರಲಿಲ್ಲ ಅಂದ್ರೆ ಎಲ್ಲ ಸಂಪತ್ತು ಶೂನ್ಯ. ಆ ಎಲ್ಲ ಸಂಪತ್ತಿನ ಜೊತೆಗೆ ಇಂಥ ಒಬ್ಬ ಶ್ರೇಷ್ಠ ಗುರುಗಳ ಕರುಣೆ ಇತ್ತು ಅಂದ್ರೆ ಬದುಕು ಸಿರಿವಂತ ಆಗುತ್ತದೆ. ನಾವು ಗಳಿಸಿದ ಸಂಪತ್ತಿಗೆ ಬೆಲೆ ಬರುತ್ತದೆ, ಅವಾಗ ಜೀವನ ಸಾರ್ಥಕತೆ ಹೊಂದುತ್ತದೆ. ಆದ್ದರಿಂದ ಗುರು ಅಂದ್ರೆ ಒಂದಿದ್ದಂಗದು, ಇನ್ನು ಉಳಿದ ನಮ್ಮ ಸಂಪತ್ತು ಶೂನ್ಯ, ಸೊನ್ನೆ ಇದ್ದಂಗೆ, ಅದಕ್ಕೆ ಬೆಲೆ ಬರುವುದಿಲ್ಲ. ಆದ್ದರಿಂದ ಗುರು ಭಾಳ ದೊಡ್ಡವ, ಗುರು ಭಾಳ ಶ್ರೇಷ್ಠ.